ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. SLC ಪೂರ್ವ ಪರೀಕ್ಷೆ 3ರ ಇಂದು ನಡೆದ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಕಿ ಉತ್ತರ ಸಹಿತ ನೋಡೋಣ. ಎಲ್ಲ ಪ್ರಶ್ನೆಗಳ ಸರಿಯಾದ ಉತ್ತರ ಕೊಡ್ತೀನಿ, ತಪ್ಪು ನೋಡಿ. ಜೊತೆ ಕಮೆಂಟ್ ಕೂಡ ಮಾಡಿ. ನಿಮಗೆ 80 ಮಾರ್ಕ್ಸ್ಗೆ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬರ್ತವೆ ಒಂದು ಅಂದಾಜು ಕಮೆಂಟ್ ಹಾಕಿ. ಜೊತೆ ಎಕ್ಸಾಮ್ ಹೇಗಾಯಿತು, ಎಲ್ಲ ಎಕ್ಸಾಮ್ ಹೇಗಾದು, ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ಹೇಗಾಯಿತು ಕಮೆಂಟ್ ಹಾಕಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ಬಗ್ಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಇರುವಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಬಗ್ಗೆ 10th ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಗೊತ್ತಿರೋದಿಲ್ಲ ಯಾವ ಉತ್ತರ ಸರಿ ಯಾವುದೋ ಉತ್ತರ ತಪ್ಪು ಅಂತ, ಖಂಡಿತ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2026 ರಾಜ್ಯ ಮಟ್ಟದ SLC ಪೂರ್ವ ಪರೀಕ್ಷೆ 3ರ ಮಾದರಿ ಉತ್ತರಗಳು. ಈಗ ನನ್ನ ಚಾನಲ್ ನಿಮಗೆ ಎಲ್ಲ ವಿಷಯ ಉತ್ತರ ಹಾಕಿದ್ದೀನಿ, ಎಲ್ಲ ವಿಷಯಗಳ ಉತ್ತರ ಹಾಕಿದ್ದೀನಿ, ನೋಡ್ಕೋಬೋದು. ಚಾನಲ್ ವಿಡಿಯೋ ಇರ್ತವೆ. ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇದ್ದು. ಒಂದೇ ಕ್ವಶನ್ ನೋಡಿ, ಬ್ರಿಟಿಷ್ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಆಪ್ಷನ್ ಬಿ ಮೆಕಾಲೆ ವರದಿ. ಪ್ರಶ್ನೆ 2, 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ ಯಾವ ದೇಶ? ಆಪ್ಷನ್ ಎ ರಷ್ಯಾ ದೇಶ. ಪ್ರಶ್ನೆ 3, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ಯಾವ ಸಂಸ್ಥೆ? ಆಪ್ಷನ್ ಸಿ ವಿಶ್ವ ವ್ಯಾಪಾರ ಸಂಘಟನೆ. ಪ್ರಶ್ನೆ 4, ಮಾನವ ಕುಲ ತಾನೊಂದಿವಲಂ ಎಂದು ಹೇಳಿದರು ಯಾರು? ಆಪ್ಷನ್ ಡಿ ಪಂಪ. ಪ್ರಶ್ನೆ 5, ಕೇರಳದಲ್ಲಿ ಮೌನ ಕಣಿವೆ ಆಂದೋಲನವನ್ನು ಪ್ರಾರಂಭಿಸಲಾಯಿತು ಏಕೆಂದರೆ? ಆಪ್ಷನ್ ಎ ಪರಿಸರ ಮತ್ತು ಜೀವ ವೈದ್ಯದ ರಕ್ಷಣೆಗಾಗಿ. ಪ್ರಶ್ನೆ 6, ಕರ್ನಾಟಕದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಾಗುವ ಮಳೆ ಯಾವುದು? ಆಪ್ಷನ್ ಸಿ ಕಾಫಿ ತುಂತುರು. ಪ್ರಶ್ನೆ 7, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದರು ಯಾರು? ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 8, ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕು ಯಾವುದು? ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಇಂಪಾರ್ಟೆಂಟು, ಅನಲಿಸಮ್ ಕೂಡ ಬರ್ಬೋದು, ನೋಡ್ಕೊಂಡಿರಿ. ನಂತರ ಸೆಕೆಂಡ್ ಮೀನು, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕದಲ್ಲಿ ಉತ್ತರಿಸಿ. ಅಂದರೆ ಏನು? 1 ಅಂಕದ ಪ್ರಶ್ನೆಗಳು 8 ಇರ್ತವೆ, ಟೋಟಲಾಗಿ 8 ಅಂಕ. ಪ್ರಶ್ನೆಗೆ 1 ಅಂಕ. ಮುಂದೆ ಕ್ವಶನು, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು? ಉತ್ತರ, ಬ್ರಿಟಿಷರು ಶಸ್ತ್ರ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದರು. ಪ್ರಶ್ನೆಗೆ 10, ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸುತ್ತಾರೆ? ಉತ್ತರ, ಮೊದಲನೇ ಮಹಾಯುದ್ಧದ ನಂತರ ಸಾಮಾನ್ಯ ಯುದ್ಧಗಳನ್ನು ತಡೆಯಲು ಅಥವಾ ವಿಶ್ವಶಾಂತಿ ಕಾಪಾಡಲು. ಪ್ರಶ್ನೆ 11, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ, ದಿ ಹೇಗ್. ಪ್ರಶ್ನೆ 12, ಅಪಿಕೋ ಚಳುವಳಿಯು ಎಲ್ಲಿ ನಡೆಯಿತು? ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ. ಅಥವಾ ನೀವು ಸಲ್ಯಾನಿ ಗ್ರಾಮ ಅಂತ ಬರೆದ್ರು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 13, ಸಮೂಹ ಮಾಧ್ಯಮ ಎಂದರೇನು? ಉತ್ತರ, ವಿವಿಧ ಪ್ರದೇಶದ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ಪ್ರಶ್ನೆಗೆ 14, ಇಸ್ರೋದ ಪ್ರಥಮ ಅಧ್ಯಕ್ಷರು ಯಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇದು ಇಂಪಾರ್ಟೆಂಟ್, ನೋಡ್ಕೊಂಡಿರಿ, ಅನಾಲಿಸಮ್ ರಿಪೀಟ್ ಆಗ್ಬೋದು. ಪ್ರಶ್ನೆಗೆ 15, ಉಳಿತಾಯ ಆಯವ್ಯಯ ಎಂದರೇನು? ಉತ್ತರ, ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯ ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಉಳಿತಾಯ ಆಯವ್ಯಯ ಎನ್ನುವರು. ಪ್ರಶ್ನೆ 16, ಉದ್ಯಮಗಾರಿಕೆ ಎಂದರೇನು? ಉತ್ತರ, ಉದ್ಯಮಿಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಉದ್ಯಮಗಾರಿಕೆ ಎನ್ನರು. ನಂತರ ಥರ್ಡ್ ಮೇನು, 3ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ಅಂಕದಲ್ಲಿ ಉತ್ತರಿಸಿ ಅಥವಾ ಅಂಶದಲ್ಲಿ ಉತ್ತರಿಸಿ. 2 ಅಂಕದ 8 ಪ್ರಶ್ನೆಗಳು, ಟೋಟಲಾಗಿ 16 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. 17 ಕ್ವಶನ್ನು ಕೊಟ್ಟಿದ್ರು. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ನೋಡಿ ಇವೆಲ್ಲ ಕಾರ್ಯಗಳು. ಅಥವಾ ಕ್ವಶನ್ ಯಾವುದು? ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. 2 ಪ್ರಶ್ನೆ ಉತ್ತರವೇ. ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ, ಸ್ಟಾಪ್ ಮಾಡಿಬಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ನಂತರ ಪ್ರಶ್ನೆ 18, ಬಾಲಕಾರ್ಮಿಕ ಸಮಸ್ಯೆ ಕಾರಣಗಳನ್ನು ತಿಳಿಸಿ, ಕೈಗಾ ವಿರೋಧಿ ಚಳುವಳಿಯನ್ನು ತಿಳಿಸಿ. 2 ಕೂಡ ಉತ್ತರವೇ, ನೋಡ್ಕೊಳ್ಳಿ. ನಂತರ ಪ್ರಶ್ನೆ 19, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ನಾನು ಹೇಳಿದ್ದೆ ನಿಮಗೆ 3 ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಒಂದು ಕೇಳ್ತಾರಂತ. ಕೇಳಿದಾರೆ ನೋಡಿ, ಅದು ಕೇಳಿದರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೇಳಿದ್ದಾರೆ. ಪ್ರಶ್ನೆ 20, ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ಬರೀಬೇಕಾಗಿತ್ತು, ನೋಡ್ಕೊಳ್ಳಿ. ಪ್ರಶ್ನೆ 21, ಬಾವಿ ನೀರಾವರಿಯು ಉಳಿದೆಲ್ಲ ನೀರಾವರಿ ವಿಧಗಳಿಗಿಂತ ಹೆಚ್ಚು ಉಪಯುಕ್ತವಾಗಿದೆ ಏಕೆ? ಪ್ರಶ್ನೆ 22, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕವಾಗಿವೆ, ಸಮರ್ಥಿಸಿ. ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆ 23, ಹಸಿರು ಕ್ರಾಂತಿಯ
ಪರಿಣಾಮವಾಗಿ ಕೃಷಿ ಉತ್ಪನ್ನಗಳ ಹೆಚ್ಚಳದಿಂದ ಉಂಟಾದ ಸಮಸ್ಯೆಯನ್ನು ಎದುರಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು? ಉತ್ತರ ನೋಡ್ಕೊಳ್ಳಿ. ನಂತರ ಪ್ರಶ್ನೆ 24, ಗ್ರಾಹಕರ ಶೋಷಣೆಗೆ ಕಾರಣಗಳೇನು? ನೋಡಿ, ಇವೆಲ್ಲ ಆಗ್ತವೆ. ಮಧ್ಯವರ್ತಿಗಳ ಹಾವಳಿ, ಮಧ್ಯವರ್ತಿಗಳೇ ಬೆಲೆಯನ್ನು ನಿರ್ಧರಿಸುವುದು, ಇವೆಲ್ಲ ಗ್ರಾಹಕರ ಶೋಷಣೆಗೆ ಕಾರಣ ಆಗ್ತವೆ. ನಂತರ 4ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಉತ್ತರಿಸಿ ಅಥವಾ ಅಂಶಗಳು ಉತ್ತರಿಸಿ. ನೋಡಿ, ಎಷ್ಟು ಬರಬೇಕು ಆನ್ಸರು? ತುಂಬ ಜನ ಕೇಳ್ತಾ ಇರ್ತಾರೆ ಎಷ್ಟು ಉತ್ತರ ಬೇಕಂತ. ನೋಡಿ, 2 ಮಾರ್ಕ್ಸಿಗೆ ನೀವು ಎಷ್ಟು ಬರಬೇಕು? 4 ಪಾಯಿಂಟ್ ಬರಬೇಕು. 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರಬೇಕು. 2 ಮಾರ್ಕ್ಸಿಗೆ 4, 4 ಮಾರ್ಕ್ಸಿಗೆ 8, 3 ಮಾರ್ಕ್ಸಿಗೆ 6 ಪಾಯಿಂಟು. ಈ ರೀತಿ ಪಾಯಿಂಟ್ಸ್ ವೈಸ್ ಆನ್ಸರ್ ಬರಬೇಕು. 3 ಪ್ರಶ್ನೆ ಟೋಟಲಾಗಿ 27 ಅಂಕ. ಎಷ್ಟು ಪ್ರಶ್ನೆಗಳು? 9 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 3 ಅಂಕ. 25 ನೋಡಿ, ಬಕ್ಸಾರ ಕದನದ ಪರಿಣಾಮಗಳನ್ನು ವಿವರಿಸಿ. ಹೇಳಿದೆ ನಿಮಗೆ ಕ್ಲಾಸ್ ಇಲ್ಲ ಬಕ್ಸಾರ್ ಕದನ ಬಗ್ಗೆ ಕೇಳಿಕತ್ತಾರಂತ. ಇಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳಿದ್ದಾರೆ. ಅನಾಲಿಸಮ್ ಕೂಡ ನಿಮಗೆ ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸಾರ್ ಕದನ ಎರಡರಲ್ಲಿ ಒಂದೇ ಬರ್ತದೆ. ಪರಿಣಾಮ ಕೇಳ್ಬೋದು, ಕಾರಣ ಕೇಳ್ಬೋದು, ಎರಡೂ ನೋಡ್ಕೊಂಡಿರಿ. ಆಮೇಲೆ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮವನ್ನು ವಿವರಿಸಿ. ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆ 26, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತವೆ ಏಕೆ? ನೋಡ್ಕೊಳ್ಳಿ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು ಮತ್ತು ರೈಲು ಮಾರ್ಗ ನಿರ್ಮಾಣ. ನೋಡಿ, ಇಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ರೆ ಅನಾಲೈಸ್ ಮಾಡೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಈಗ ನೀವು ಪೂರ್ವಸಿದ್ಧ ಪರೀಕ್ಷೆ 1, 2, 3 ಬರೆದಿದ್ದೀರಾ. ಏನು ಮಿಸ್ಟೇಕ್ ಆಗಿ ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಯಾವಾಗಲೂ ಅದನ್ನ ತಿದ್ದುಕೊಳ್ಳಿ, ಅನಾಲೈಸ್ ಮಾಡೋಕೆ ಹೋಗಬೇಡಿ. ಹಾಗೆ ಇನ್ನೊಂದು, ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ. ಉತ್ತರ ನೋಡ್ಕೊಳ್ಳಿ. 27, ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿದದ್ದು ಹೇಗೆ? ನೋಡಿ, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಈ ಕ್ವಶನ್ ಬರ್ಬೋದು. ನೋಡ್ಕೊಳ್ಳಿ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರವು ಮಹತ್ವದಾಗಿದೆ ಹೇಗೆ ಅಥವಾ ಏಕೆ ಕೊಡ್ತಾರೆ? ನೋಡಿ, ಪಂಚವಾರ್ಷಿಕ ಯೋಜನೆಗಳಿಗೆ ಗುರಿಗಳನ್ನ ಕೇಳ್ಬೋದು. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಪಂಚವಾರ್ಷಿಕ ಯೋಜನೆ ಟಾಪಿಕ್ ಇಂಪಾರ್ಟೆಂಟು. ನಂತರ 28, ಬ್ಯಾಂಕ್ ಖಾತೆ ತೆರೆಯೋದ್ರಿಂದ ಆಗುವ ಅನುಕೂಲಗಳು. ನೋಡಿ, ಪಿಕ್ಸು ಅನಾಲಿಸಮ್ ಕೂಡ ನಮಗೆ ಬ್ಯಾಂಕ್ ಖಾತೆ ಮೇಲೆ ಕ್ವಶನ್ ಬರ್ತದೆ. ಬ್ಯಾಂಕ್ ಖಾತೆ ಕಾರ್ಯಗಳಾಗಿರ್ಬೋದು, ಅನುಕೂಲಗಳು, ಇವೆಲ್ಲ ಕ್ವಶನ್ಗಳು ಬರ್ತಾ ಇರ್ತವೆ. ಒಟ್ಟಿನಲ್ಲಿ ಬ್ಯಾಂಕ್ ಖಾತೆ ಮೇಲೆ ಕ್ವಶನ್ ಬರುವಂಥದ್ದು. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳನ್ನು ಪಟ್ಟಿ ಮಾಡಿ. ಉತ್ತರ ನೋಡ್ಕೊಳ್ಳಿ. ನಂತರ 29, ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿರ ಪಾತ್ರವನ್ನು ವಿಶ್ಲೇಷಿಸಿ. ಇಂಪಾರ್ಟೆಂಟು. ಪ್ರಶ್ನೆ 30, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು? ವೆರಿ ಇಂಪಾರ್ಟೆಂಟು. 1857ರ ಬಗ್ಗೆ ಕೇಳ್ತಾರೆ. ಎಲ್ಲ ಸಂಗ್ರಾಮಗಳು ನೋಡ್ಕೊಂಡಿರಿ. ಒಟ್ಟಿನಲ್ಲಿ 1857ರ ದಂಗೆ ಅಥವಾ ಸ್ವಾತಂತ್ರ್ಯ ಸಂಗ್ರಾಮನ ಕೇಳ್ತಾರೆ. 31, ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ? ಪ್ರಶ್ನೆ 32, ಆಧುನಿಕ ಕಾಲದಲ್ಲಿ ಶ್ರಮ ವಿಭಜನೆಯು ದುಡಿಮೆಯ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ ಹೇಗೆ ಅಥವಾ ಸಮರ್ಥಿಸಿ. 33, ಚಂಡಮಾರುತಗಳಿಂದ ಉಂಟಾದ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ. ನೋಡ್ಕೊಳ್ಳಿ. ನಂತರ 5ನೇ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳು ಉತ್ತರಿಸಿ ಅಥವಾ ಅಂಶಗಳು ಉತ್ತರಿಸಿ. 4 ಪ್ರಶ್ನೆ ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. 34, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಕರೆಯಲು ಕಾರಣವೇನು? ಇನ್ನೊಂದು ಕ್ವಶನ್ ಕೊಟ್ಟಿದ್ರು, ಯಾವುದು? 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲವೆಂದು ಕರೆಯಲು ಕಾರಣವೇನು? 2 ಪ್ರಶ್ನೆಗೆ ಉತ್ತರ ಇದೆ, ನೋಡ್ಕೊಳ್ಳಿ. ನಂತರ 35, ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ? ಅಥವಾ ಕ್ವಶನ್ನು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ ಹೇಗೆ? ಡೋಂಟ್ ವರಿ, ನಿಮಗೆ ಅನಲೈಸಮ್ಗೆ ಹಾಕಿರ್ತೀನಿ. ಅನಲೈಸಮ್ಗೆ ಎಲ್ಲ ವಿಷಯ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಂಡು ಹೋಗಿ. 36, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾಗಿದೆ ಏಕೆ? ಉತ್ತರ ನೋಡ್ಕೊಳ್ಳಿ. 37, ಭಾರತದಲ್ಲಿ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರಗಳು ನಿರಂತರವಾಗಿ ಪ್ರಯತ್ನಿಸುತ್ತವೆ ಸಮರ್ಥಿಸಿ. ಆಮೇಲೆ ನೆಕ್ಸ್ಟು 38ನೇ ಕ್ವಶನ್ ಕೊಟ್ಟಿದ್ರು, ಯಾವುದು? ನಕ್ಷೆ ಕೊಟ್ಟಿದ್ರು, ಭಾರತದ ನಕ್ಷೆ. ನಿಮಗೆ ನೀಡಿರೋ ಭಾರತದ ನಕ್ಷೆಯಲ್ಲಿ ಈ ಕೆಳಗೆ ಯಾವುದಾದ್ರು 5 ಗುರುತಿಸಿ. ಟೋಟಲಾಗಿ 5 ಮಾರ್ಕ್ಸಿಗೆ ಕೊಟ್ಟಿದ್ರು. ಪೂರ್ವಸಿದ್ಧ ಪರೀಕ್ಷೆ 3. ಅರ್ಥ ಆಯ್ತಾ? ನೋಡಿ, ಯಾವ್ದು ಕೊಟ್ಟಿದ್ರು? 82 ಪೂರ್ವ ರೇಖಾಂಶ ಆಗಿರ್ಬೋದು, ಇಂದಿರಾಕೋಲ್, ಕನ್ಯಾಕುಮಾರಿ, ನರ್ಮದಾ ಯೋಜನೆ, ಕಲ್ಪಾಕ್ಕಂ ಆಗಿರ್ಬೋದು, ಪಾರದೀಪ್, ಇವೆಲ್ಲ ನೋಡಿ ಎಲ್ಲಿ ಬರ್ತಾವಂತ. ಒಟ್ಟಿನಲ್ಲಿ ನೀವು 5 ಗುರುತಿಸಬೇಕಾಗಿತ್ತು. ಅವರೆಷ್ಟು ಕೊಟ್ಟಿದ್ರು? 10 ಕ್ವಶನ್ ಕೊಟ್ಟಿದ್ರು, 10 ಸ್ಥಳ ಕೊಟ್ಟಿದ್ರು. ಅದರಲ್ಲಿ ನೀವು 5 ಸ್ಥಳವನ್ನು ಗುರುತಿಸಬೇಕಾಗಿತ್ತು. ನೋಡಿ, ಇವೆಲ್ಲ ಸ್ಥಳಗಳು ಬರ್ತವೆ, ತೋರಿಸ್ತೀನಿ ನಿಮಗೆ, ವೇಟ್ ಮಾಡಿ. ಇವೆಲ್ಲ ಸ್ಥಳಗಳು ಬರ್ತವೆ. ಓಕೆ, ಇವೆಲ್ಲ ಸ್ಥಳಗಳು ನೋಡ್ಕೊಳ್ಳಿ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ನಿಮಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ರನ್ ಪ್ರಶ್ನೆಗಳು ಎಲ್ಲ ಕೂಡ ಹಾಕಿರ್ತೀನಿ. ಜೊತೆ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ವಿಷಯಗಳು ಕ್ವಶನ್ ಬರಬೇಕು ಮತ್ತು ಯಾವ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಕಮೆಂಟ್ ಮಾಡಿ.
ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ನೆಕ್ಸ್ಟು ಅನಾಲಿಸಿಸ್ ಮಾತ್ರ ಉಳಿದಿದೆ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಏನೋ ಡೌಟ್ ಕಮೆಂಟ್ ಮಾಡಿ. ಆದಷ್ಟು ನಾನು ನಿಮಗೆ ಎಲ್ಲ ಇಶ್ಯೂದು ಬೇಗನೆ ಪಾಸಿಂಗ್ ಬಗ್ಗೆ ಸ್ಕೋರ್ ಮೇಲೆ ಕವರ್ ಮಾಡ್ತೀನಿ. ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಪಡ್ಕೋತೀರಾ ಅಂತ ಒಂದು ಅಂದಾಜು ಕಮೆಂಟ್ ಹಾಕಿ ಮತ್ತು ಎಕ್ಸಾಮ್ನಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.